video, we will study Gauss law and its applications. Before starting Gauss law, we will see charge distribution. Charge distribution. There are two types. One is discrete, another one is continuous. ಡಿಸ್ಕ್ರೀಟ್ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ನಿಮಗೆ ಪರ್ಟಿಕ್ಯುಲರ್ ಚಾರ್ಜಸ್ ಕೊಟ್ಟಿರ್ತಾರೆ. ಈಗ ಒಂದು ಸಿಸ್ಟಮ್ ಅಂತ ಕನ್ಸಿಡರ್ ಮಾಡಿದ್ರೆ ಇದರಲ್ಲಿ ಒಂದು +2 ಮೈಕ್ರೋ ಕೂಲಂಬ್ ಇರುತ್ತೆ, ಇನ್ನು ಒಂದು -1 ಮೈಕ್ರೋ, ಬೇರೆ ಯಾವ ಚಾರ್ಜಸ್ ಆದ್ರೂ ಕೊಟ್ಟಿರಬಹುದು. ಸೊ ಇದರಲ್ಲಿ ನಿಮ್ಗೆ ಪರ್ಟಿಕ್ಯುಲರ್ ಆಗಿ ಗೊತ್ತಿರುತ್ತೆ ಇವೆರಡೇ ಚಾರ್ಜಸ್ ಪ್ರೆಸೆಂಟ್ ಇದೆ, ಇವೆರಡು ಚಾರ್ಜಸ್ ಮಧ್ಯದಲ್ಲಿ ಯಾವ ಚಾರ್ಜು ಪ್ರೆಸೆಂಟ್ ಇಲ್ಲ. ಇನ್ ಬಿಟ್ವೀನ್ ದೀಸ್ ಚಾರ್ಜಸ್ ದೇರ್ ಆರ್ ನೋ ಅದರ್ ಚಾರ್ಜಸ್ ಪ್ರೆಸೆಂಟ್. ಸೊ ಇವಾಗ ಈ ಟೈಮಲ್ಲಿ ಏನಾಗುತ್ತೆ ನಿಮಗೆ, ಯು ಕ್ಯಾನ್ ಈಸಿಲಿ ಫೈಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಬಿಟ್ವೀನ್ ದೆಮ್ ಅಂಡ್ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್. ಸೊ ಈ ಟೈಮಲ್ಲಿ ನಿಮ್ಗೆ ಈಸಿ ಆಗುತ್ತೆ. ಬಟ್ ವಾಟ್ ಇಫ್ ದೇ ಗಿವ್ ಯು ಅ ಚಾರ್ಜ್ಡ್ ರಾಡ್ and they will ask you to find electric potential or electric field? They will give you total charge of this rod around 20 coulombs or something, but you don't know exactly at this point what is the charge present, and at this point what is, at any point what is the charge present, you don't know exactly. In this case here you can easily see ಇಲ್ಲಿ ಎರಡೇ ಚಾರ್ಜ್ ಇರೋದು, ಇಲ್ಲೊಂದು ನಿಮ್ಗೆ ಈಸಿಲಿ ಡಿಫರೆನ್ಶಿಯೇಟ್ ಮಾಡಬಹುದು ನೀವು. ಸೊ ಡಿಫರೆನ್ಶಿಯೇಟ್ ಮಾಡಿ ನೀವು ಈಸಿಲಿ ಇದರಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಪೊಟೆನ್ಶಿಯಲ್ ಎಲ್ಲ ಫೈಂಡ್ ಮಾಡಬಹುದು. But in this case, how will you differentiate at what point what charge is there? So ಆ ಟೈಮಲ್ಲಿ ಏನಾಗುತ್ತೆ, density comes. Density ಅಂದ್ರೆ ಏನು? It tells how tightly a material or a particle is packed. ಅಂದ್ರೆ crowdness. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಏರಿಯಾ ತಗೊಳ್ಳಿ, ಇದರಲ್ಲಿ ಈ ಏರಿಯಾ ಎಷ್ಟು ಫುಲ್ ಇದೆ, ಅಥವಾ ಯಾವ ತರ ಹೇಳ್ತೀರಾ ಅಂದ್ರೆ ಇವಾಗ ಇದನ್ನೇ ತಗೊಳ್ಳಿ, ಇದು ಎಷ್ಟು ಟೈಟ್ಲಿ ಪ್ಯಾಕ್ ಇದೆ ಅಂತ ಡೆನ್ಸಿಟಿ ನಿಮ್ಗೆ ಹೇಳುತ್ತೆ. ಅದು ಒಂದು ಕ್ವಾಂಟಿಟಿ ಏನಂತ ಹೇಳುತ್ತಪ್ಪ ಅಂದ್ರೆ ಹೌ ಟೈಟ್ಲಿ ಅ ಮಟೀರಿಯಲ್ ಈಸ್ ಪ್ಯಾಕ್ಡ್. ಸೊ ಅದೇ ತರ ಇವಾಗ ಫಾರ್ ಎಕ್ಸಾಂಪಲ್ ಈ ರಾಡ್ ಅಲ್ಲಿ, ಚಾರ್ಜ್ಡ್ ರಾಡ್ ಅಲ್ಲಿ ಫಾರ್ ಗಿವನ್ ಲೆಂತ್ ಅಲ್ಲ, ಸೊ ಒಂದು ಲೆಂತ್ ನ ಕನ್ಸಿಡರ್ ಮಾಡಿ ಆ ಲೆಂತ್ ಅಲ್ಲಿ ಎಷ್ಟು ಚಾರ್ಜ್ ಪ್ರೆಸೆಂಟ್ ಇದೆ ಅಂತ ಅದು ಹೇಳುತ್ತೆ. ಓಕೆ, ಆ ಡೆನ್ಸಿಟಿ ಅದನ್ನ ಏನಂತ ಡಿಫೈನ್ ಮಾಡ್ತೀರಾ? ಫಾರ್ ಅ ಲೈನ್ ಚಾರ್ಜ್, ಯಾಕಂದ್ರೆ ಇದು ರಾಡ್ ಲೈನ್ ತರ ಇದೆಯಲ್ಲ, ಸೊ ಅದಕ್ಕೆ ಇದು ಲೀನಿಯರ್ ಚಾರ್ಜ್ ಡೆನ್ಸಿಟಿ ಅಂತ ಆಗುತ್ತೆ. ಏನದು ಲೀನಿಯರ್ ಚಾರ್ಜ್ ಡೆನ್ಸಿಟಿ? ಅದನ್ನ ಲ್ಯಾಂಬ್ಡಾ ಅಂತ ಕನ್ಸಿಡರ್ ಮಾಡ್ತೀವಿ, ಲ್ಯಾಂಬ್ಡಾ ಅಂತ ರಿಪ್ರೆಸೆಂಟ್ ಮಾಡ್ತೀವಿ. ಲ್ಯಾಂಬ್ಡಾ ಈಕ್ವಲ್ ಟು ಚಾರ್ಜ್ ಬೈ ಲೆಂತ್. ಅಂದ್ರೆ ಇವಾಗ ಫಾರ್ ಈ ಲೆಂತ್ ಅಲ್ಲಿ ಎಷ್ಟು ಚಾರ್ಜ್ ಪ್ರೆಸೆಂಟ್ ಇದೆ ಅಂತ ಅದು ಹೇಳುತ್ತೆ. ಇದು ಲ್ಯಾಂಬ್ಡಾ ಇಸ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ. ಇದು ಯಾವಾಗ ಯೂಸ್ ಮಾಡ್ತೀವಿ? ಯಾವಾಗ ನಮಗೆ ಪರ್ಟಿಕ್ಯುಲರ್ ಚಾರ್ಜ್ ಗೊತ್ತಿರಲ್ಲ, ಯಾವಾಗ ಡಿಸ್ಕ್ರೀಟ್ ಚಾರ್ಜ್ ಇರಲ್ಲ. ಇಲ್ಲಿ ಕಂಟಿನ್ಯೂಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಇದೆ, ಅಟ್ ದಿಸ್ ಪಾಯಿಂಟ್ ವಿ ಡೋಂಟ್ ನೋ ಎಕ್ಸಾಕ್ಟ್ಲಿ ವಾಟ್ ಇಸ್ ದ ಚಾರ್ಜ್ ಪ್ರೆಸೆಂಟ್. ಸೊ ಆ ಟೈಮಲ್ಲಿ ನಾವು ಚಾರ್ಜ್ ಡಿಸ್ಟ್ರಿಬ್ಯೂಷನ್ ನ ಯೂಸ್ ಮಾಡ್ಕೊಂತೀವಿ, ಕಂಟಿನ್ಯೂಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್. ಇದರಲ್ಲಿ ಲೀನಿಯರ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಲ್ಯಾಂಬ್ಡಾ ಯಾವಾಗ ಈ ತರ ರಾಡ್ಗಳಿದ್ದಾಗ. ಅದೇ ತರ ಇವಾಗ ಒಂದು ಸರ್ಫೇಸ್ ಇದ್ರೆ, ಫಾರ್ ಎಕ್ಸಾಂಪಲ್ ಬಲೂನ್ ಸರ್ಫೇಸ್ ತಗೊಳ್ಳಿ, ಅದ್ರ ಮೇಲೆ ನೀವು ಫೈಂಡ್ ಮಾಡ್ಬೇಕಂದ್ರೆ ಅದು ಆಲ್ರೆಡಿ ಚಾರ್ಜ್ ಇದೆ, ಬಲೂನ್ ಸರ್ಫೇಸ್ ಚಾರ್ಜ್ ಇದೆ. ಆ ಟೈಮಲ್ಲಿ ನೀವು ಆವಾಗ ಎಷ್ಟು ಚಾರ್ಜ್ ಡೆನ್ಸಿಟಿ ಇದೆ ಅಂತ ಫೈಂಡ್ ಮಾಡ್ಬೇಕಂದ್ರೆ ಅಲ್ಲಿ ಸಿಗ್ಮಾ ಈಕ್ವಲ್ ಟು ಚಾರ್ಜ್ ಬೈ ಏರಿಯಾ. ಒಂದು ಏರಿಯಾ ತಗೊಂತೀರಾ, ಇವಾಗ ಸರ್ಫೇಸ್ ಅಂದ್ರೆ ಬಲೂನ್ ಸರ್ಫೇಸ್ ಇದೆ ಅಂತ ಕನ್ಸಿಡರ್ ಮಾಡಿ, ಈ ಏರಿಯಾದಲ್ಲಿ ಎಷ್ಟು ಚಾರ್ಜ್ ಪ್ರೆಸೆಂಟ್ ಇದೆ ಅದೇ ಸಿಗ್ಮಾ, ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಏರಿಯಾ ಇದ್ದಾಗ. ಸೊ ಸೇಮ್ ಒಂದ್ ವೇಳೆ ವಾಲ್ಯೂಮ್ ಇದ್ರೆ, ಸ್ಪೇಸ್ ತಗೊಳ್ಳಿ, ಸ್ಪೇಸ್ ಆ ಟೈಮಲ್ಲಿ ಯಾವ ತರ ಕನ್ಸಿಡರ್ ಮಾಡ್ತೀರಾ? ಆ ಟೈಮಲ್ಲಿ ರೋ ಕನ್ಸಿಡರ್ ಮಾಡ್ತೀರಾ. ವಾಲ್ಯೂಮ್ ಸ್ಪೇಸ್ ಇದ್ದಾಗ ಅಟ್ ದಟ್ ಟೈಮ್ ಯು ವಿಲ್ ಕನ್ಸಿಡರ್ ರೋ, ಚಾರ್ಜ್ ಬೈ ವಾಲ್ಯೂಮ್. ಇದು ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ. ಅರ್ಥ ಆಯ್ತಾ? ಇದ್ರ ಯೂನಿಟ್ಸ್ ಬೇಕಾದ್ರೆ ಈಸಿ ಇದೆ, ಕೂಲಂಬ್ ಪರ್ ಮೀಟರ್ ಕ್ಯೂಬ್, ಇದ್ರದ್ದು ಕೂಲಂಬ್ ಪರ್ ಮೀಟರ್ ಸ್ಕ್ವೇರ್, ಇದ್ರದ್ದು ಕೂಲಂಬ್ ಪರ್ ಮೀಟರ್, ಈಸಿ. ಸೊ ಚಾರ್ಜ್ ಕಂಟಿನ್ಯೂಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಯಾವಾಗ ಯೂಸ್ ಮಾಡ್ತೀವಪ್ಪ ಅಂದ್ರೆ ಡೆನ್ಸಿಟಿ, ಚಾರ್ಜ್ ಡೆನ್ಸಿಟಿ ಯಾವಾಗ ಯೂಸ್ ಮಾಡ್ತೀವಪ್ಪ ಅಂದ್ರೆ when we have the charges that are continuously distributed on the surface. ಇವಾಗ ಇದು ರಾಡ್ ಅಂತ ಅನ್ಕೊಂಡ್ರೆ ಇದರಲ್ಲಿ ಇದು ಚಾರ್ಜ್ಡ್ ರಾಡ್. ಸೊ ಅಟ್ ದಿಸ್ ಪಾಯಿಂಟ್, ಈ ಪಾಯಿಂಟ್ ಅಲ್ಲಿ ಚಾರ್ಜ್ ಎಷ್ಟಿದೆ ಅಂತ ನಮ್ಗೆ ಗೊತ್ತಿಲ್ಲ. ಆವಾಗ ನಾವು ಒಂದು ಪರ್ಟಿಕ್ಯುಲರ್ ಲೆಂತ್ ನ ಕನ್ಸಿಡರ್ ಮಾಡಿ
ಅದರಲ್ಲಿ ಎಷ್ಟು ಚಾರ್ಜ್ ಇದೆ ಅಂತ ಮೆಜರ್ ಮಾಡ್ತೀವಿ. ಸೊ ಅದೇ ಚಾರ್ಜ್ ಡೆನ್ಸಿಟಿ, ಲೀನಿಯರ್ ಚಾರ್ಜ್ ಡೆನ್ಸಿಟಿ. ಲೈನ್ ಇದ್ದಾಗ ಲೀನಿಯರ್ ಚಾರ್ಜ್ ಡೆನ್ಸಿಟಿ, ಒಂದು ಸರ್ಫೇಸ್ ಇದ್ದಾಗ, ಫಾರ್ ಎಕ್ಸಾಂಪಲ್ ಇದು ಒಂದು ಸರ್ಫೇಸ್ ಕನ್ಸಿಡರ್ ಮಾಡಬೇಕಾದಾಗ ವಿ ವಿಲ್ ಕನ್ಸಿಡರ್ area on a particular surface. So if we are considering space or any 3D particle, ಆ ಟೈಮ್ ಅಲ್ಲಿ ವಾಲ್ಯೂಮ್ ನ ಕನ್ಸಿಡರ್ ಮಾಡ್ತೀವಿ. ಆ ಪರ್ಟಿಕ್ಯುಲರ್ ವಾಲ್ಯೂಮ್ ಅಲ್ಲಿ ಎಷ್ಟು ಚಾರ್ಜಸ್ ಇದೆ ಅಂತ ಕನ್ಸಿಡರ್ ಮಾಡಿ ನಾವು ಅವಾಗ ಚಾರ್ಜ್ ಡೆನ್ಸಿಟಿನ ಫೈಂಡ್ ಮಾಡ್ತೀವಿ. ದಟ್ ಇಸ್ ಕಾಲ್ಡ್ as ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ, ಸರ್ಫೇಸ್ ಚಾರ್ಜ್ ಡೆನ್ಸಿಟಿ, ಲೀನಿಯರ್ ಚಾರ್ಜ್ ಡೆನ್ಸಿಟಿ. ಓಕೆ, ಇದು ನೆನ್ಪಿಟ್ಕೊಳ್ಳಿ. ಲೀನಿಯರ್ ಲ್ಯಾಂಬ್ಡಾ, ಸರ್ಫೇಸ್ ಸಿಗ್ಮಾ ಅಂಡ್ ರೋ ಏನು ವಾಲ್ಯೂಮ್. ಓಕೆ, ಸೊ ಆಫ್ಟರ್ ದಿಸ್ Gauss law. What is Gauss law? Flux. Electric flux is equal to charge enclosed, net charge enclosed in a system divided by epsilon naught. ಅಂದ್ರೆ ಇವಾಗ ಒಂದು ಸಿಸ್ಟಮ್ ಇದೆ, ಇದೊಂದು ಸಿಸ್ಟಮ್ ಇದೆ. ಎಲೆಕ್ಟ್ರಿಕ್ ಫ್ಲಕ್ಸ್ that is equal to total number of charge present in this surface, that is multiplied by 1 by epsilon naught. ಆಮೇಲೆ ಇದು ಕ್ಯೂ ಎನ್ ಅಂದ್ರೆ ಎನ್ಕ್ಲೋಸ್ಡ್. ಈ ಸರ್ಫೇಸ್ ಅಲ್ಲಿ ಎಷ್ಟು ಚಾರ್ಜಸ್ ಎನ್ಕ್ಲೋಸ್ಡ್ ಇದೆ ಅದು ಕನ್ಸಿಡರ್ ಆಗುತ್ತೆ. ಹೊರಗಡೆ ಚಾರ್ಜಸ್ ಇದ್ರೆ ಇದು ಕನ್ಸಿಡರ್ ಆಗಲ್ಲ ಈ ಕ್ಯೂಗೆ. ಬಟ್ ಇಲ್ಲೇನು ಎಲೆಕ್ಟ್ರಿಕ್ ಫೀಲ್ಡ್ ಇದೆಯಲ್ಲ, ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಡ್ಯೂ ಟು ಬೋತ್ ಎಕ್ಸ್ಟರ್ನಲ್ ಚಾರ್ಜಸ್ ಅಂಡ್ ಆಲ್ಸೋ ಇಂಟರ್ನಲ್ ಚಾರ್ಜಸ್. ಇಷ್ಟೇ ನೆನ್ಪಿಟ್ಕೊಳ್ಳಿ. ಕ್ಯೂ ಎನ್ಕ್ಲೋಸ್ಡ್ ಇದೆಯಲ್ಲ ರೈಟ್ ಸೈಡ್ ಅಲ್ಲಿ, ಇಕ್ವೇಶನ್ ನ ರೈಟ್ ಸೈಡ್ ಅಲ್ಲಿ, ಈ ಕ್ಯೂ ಎನ್ಕ್ಲೋಸ್ಡ್ ಓನ್ಲಿ ಚಾರ್ಜಸ್ ಯಾವುದು ಒಳಗಡೆ ಇರುತ್ತಲ್ಲ, ಸರ್ಫೇಸ್ ಒಳಗಡೆ ಇರುತ್ತಲ್ಲ ಅದಷ್ಟೇ ರೈಟ್ ಸೈಡ್ ಅಲ್ಲಿ ಇರೋ ಕ್ಯೂ ಎನ್ಕ್ಲೋಸ್ಡ್. ಬಟ್ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇದೆಯಲ್ಲ, ಅದು ದಟ್ ಎಲೆಕ್ಟ್ರಿಕಲ್ ಫೀಲ್ಡ್ ಆರ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಡ್ಯೂ ಟು ಚಾರ್ಜಸ್ ಎನ್ಕ್ಲೋಸ್ಡ್ ಪ್ಲಸ್ ಹೊರಗಡೆ ಚಾರ್ಜಸ್ ಇದ್ರೆ ಅದು. ಅರ್ಥ ಆಯ್ತಾ? ಸೊ ಇಷ್ಟೇ. ನೆಕ್ಸ್ಟ್ field due to an infinitely long straight uniformly charged wire. ಇಲ್ಲಿ ನೋಡಿ ನಾವು ಯೂಸ್ ಮಾಡಿದೀವಿ ಲ್ಯಾಂಬ್ಡಾ. ಯೂನಿಫಾರ್ಮ್ಲಿ ಚಾರ್ಜ್ಡ್ ವೈರ್ ಇದೆ. ಸೊ ಅಟ್ ಒನ್ ಪಾಯಿಂಟ್ ಇದು ಯೂನಿಫಾರ್ಮ್ಲಿ ಚಾರ್ಜ್ಡ್ ಲಾಂಗ್ ವೈರ್, ಇನ್ಫೈನೈಟ್ಲಿ ಲಾಂಗ್ ವೈರ್. ಸೊ ಅಟ್ ಒನ್ ಪಾಯಿಂಟ್ P, what is the electric field? This P is present at a r distance from the rod. At that time, what is the electric field at that point? Lambda by 2 pi epsilon naught r. ಇದು ಕರೆಕ್ಟ್? ಇಲ್ಲ ಅಂದ್ರೆ 2k lambda by r. k ಅಂದ್ರೆ ಏನು? 1 by 4 pi epsilon naught. ಇದನ್ನ ಇದರಲ್ಲಿ ಈ ಫಾರ್ಮುಲಾ ಅಥವಾ ಈ ಈಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮ್ಗೆ ಇದೇ ಬರುತ್ತೆ. ಅರ್ಥ ಆಯ್ತಾ? Field due to a uniformly charged infinite plane. Field due to an infinitely charged, uniformly charged infinite plane sheet. ಈ ಟೈಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ದಿಸ್ ಇಸ್ ದ ಫಾರ್ಮುಲಾ. ಜಸ್ಟ್ ರಿಮೆಂಬರ್ ದಿಸ್ ಫಾರ್ಮುಲಾ. ಅಂದ್ರೆ ಒಂದು ಇನ್ಫೈನೈಟ್ ಪ್ಲೇನ್ ಶೀಟ್ ಇದೆ. ಆ ಪ್ಲೇನ್ ಶೀಟ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಏನಿರುತ್ತೆ? ಸಿಗ್ಮಾ ಬೈ 2 ಎಪ್ಸಿಲಾನ್ ನಾಟ್. ನೆನ್ಪಿಟ್ಕೊಳ್ಳಿ ಇದನ್ನ. ಅಂಡ್ ದ ಲಾಸ್ಟ್ ಒನ್, ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇದು ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ, ಹೇಳ್ತೀನಿ ನಾನು. ಫೀಲ್ಡ್ ಡ್ಯೂ ಟು ಯೂನಿಫಾರ್ಮ್ಲಿ ಚಾರ್ಜ್ ಥಿನ್ ಸ್ಪೆರಿಕಲ್ ಶೆಲ್. ಇದು ತಿಕ್ಕಾಗಿ ಏನಿದೆಯಲ್ಲ ಇದು ಸ್ಪೆರಿಕಲ್ ಶೆಲ್, ದಟ್ ಈಸ್ ಚಾರ್ಜ್ಡ್ ಸ್ಪೆರಿಕಲ್ ಶೆಲ್. ಸರ್ಫೇಸ್ ಮೇಲೆ ಚಾರ್ಜಸ್ ಇದೆ. ಇದು ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್. ಸರ್ಫೇಸ್ ಮೇಲೆ ಚಾರ್ಜಸ್ ಇದೆ. ಆವಾಗ ನಾವು ಈ ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಮಾಡ್ಬೇಕಂದ್ರೆ ಏನಾಗುತ್ತೆ? ನಾವು ಗಾಸ್ ಲಾ ಅಪ್ಲೈ ಮಾಡಬಹುದು. ಗಾಸ್ ಲಾ ಏನ್ ಹೇಳುತ್ತೆ? electric flux equal to q enclosed by epsilon naught. Electric flux equal to q enclosed by epsilon naught. q enclosed ಅಂದ್ರೆ ಈ ಸರ್ಫೇಸ್ ಒಳಗಡೆ, ಈ ಪಾಯಿಂಟ್ ಅಂದ್ರೆ ಈ ಸ್ಪೆರಿಕಲ್ ಶೆಲ್ ಒಳಗಡೆನೆ ಬರುತ್ತೆ ತಾನೆ. this p is outside the spherical shell. so what happens at that time? ಈ p ಗೆ ಇದು ಸ್ಪೆರಿಕಲ್ ಶೆಲ್ ಒಳಗಡೆನೆ ಇದ್ದಂಗೆ. ಸೊ ಅವಾಗ ಕನ್ಸಿಡರ್ ಮಾಡಿದ್ರೆ q enclosed ಇದೆ, ಇದು ಔಟರ್ ರಿಂಗ್ ನೋಡಿದ್ರೆ ಒಳಗಡೆ ಚಾರ್ಜಸ್ ಇದೆ. ಸೊ ಆ ಟೈಮ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ನಾವು ಫೈಂಡ್ ಮಾಡಬಹುದು.
that is q by 4 pi epsilon naught r square. Small r is nothing but the distance of this point P from the center. Okay, ಈ ಟೈಮಲ್ಲಿ ನಾವು ಫೈಂಡ್ ಮಾಡಬಹುದು. ಅಥವಾ ಇನ್ನೊಂದು ವೇ ಅಂದ್ರೆ ಇದನ್ನು ನೆನಪಿಟ್ಕೊಳ್ಳಿ, ಸಿಗ್ಮಾ ಆರ್ ಸ್ಕ್ವೇರ್ ಬೈ ಎಪ್ಸಿಲಾನ್ ನಾಟ್ ಆರ್ ಸ್ಕ್ವೇರ್. ಇಲ್ಲಿ ನೋಡಿ ಸ್ಪೆರಿಕಲ್ ಶೆಲ್ ಇದೆ. ಸ್ಪೆರಿಕಲ್ ಶೆಲ್ ಇದ್ದಾಗ ನಾವು ಏರಿಯಾ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ನಲ್ಲ, ದಟ್ಸ್ ವೈ ಸಿಗ್ಮಾ. ಸೊ ಸೆಕೆಂಡ್ ಕೇಸ್ ಇದು when the point is outside the surface. ಇದು when the point is inside the surface. ಆವಾಗಲೇ ಒಂದು ಪಾಯಿಂಟ್ ಹೇಳಿದ್ದೆ ನಿಮಗೆ, ಸರ್ಫೇಸ್ ಮೇಲೆ ಚಾರ್ಜಸ್ ಇದೆ ಅಂತ. ಸೊ ಈ ಪಾಯಿಂಟ್ ಒಳಗಡೆ ಇದೆ ಅಂದ್ರೆ ಏನು, ಒಳಗಡೆ ಯಾವುದು ಚಾರ್ಜಸ್ ಇಲ್ಲ, ಒಳಗಡೆ ಯಾವುದು ಚಾರ್ಜಸ್ ಇಲ್ಲ, ಬರೀ ಸರ್ಫೇಸ್ ಮೇಲೆ ಇದೆ. ಈ ಪಾಯಿಂಟ್ ಒಳಗಡೆ ಇದೆ ಅಂದ್ಮೇಲೆ ಇದು ನೀವು ನೋಡ್ಬೋದು, ಇಲ್ಲಿ ಕ್ಯೂ ಎನ್ಕ್ಲೋಸ್ಡ್ ಬೈ ಎಪ್ಸಿಲಾನ್ ನಾಟ್ ಅಂತ ಇದೆ. ಕ್ಯೂ ಎನ್ಕ್ಲೋಸ್ಡ್ ಅಂದ್ರೆ ಸರ್ಫೇಸ್ ಒಳಗಡೆ, ಆ ಸರ್ಫೇಸ್ ಒಳಗಡೆ ಇರೋ ಚಾರ್ಜಸ್ ನ ಕನ್ಸಿಡರ್ ಮಾಡಬೇಕು. ಇಲ್ಲಿ ಒಳಗಡೆ ಯಾವ ಚಾರ್ಜಸ್ ಇಲ್ಲ, ಯಾಕಂದ್ರೆ ಚಾರ್ಜಸ್ ಎಲ್ಲ ಔಟ್ ಸೈಡ್ ಹೊರಗಡೆ ಇದೆ. ದಟ್ಸ್ ವೈ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಝೀರೋ. ಇದೆರಡು ಮೇನ್ ಇಂಪಾರ್ಟೆಂಟ್. ಇದು ಇನ್ಸೈಡ್, ಇದು ಔಟ್ ಸೈಡ್, ನೆನ್ಪಿಟ್ಕೊಳ್ಳಿ. ಮತ್ತೆ ಸಿಗೋಣ. ಟಿಲ್ ದೆನ್ ಕೀಪ್ ಪ್ರಾಕ್ಟಿಸಿಂಗ್. ಐ ಆಮ್ ಒಲ್ಲವ್ ಫ್ರಮ್ ಶ್ರೀ ಗುರುಕುಲ, ಸೈನಿಂಗ್ ಆಫ್.